ರಾಜ್ಯಪಾಲರ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯಪಾಲರು ಕರ್ನಾಟಕ ಬಿಟ್ಟು ತೊಲಗಲಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಬಿಕೆ ಹರಿಪ್ರಸಾದ್. ನಿನ್ನೆ ನಡೆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ರಾಜ್ಯಪಾಲರು ಕರ್ನಾಟಕವನ್ನ ಬಿಟ್ಟು ತೊಲಗಲಿ, ರಾಜ್ಯಪಾಲರು ರಾಜಭವನದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ, ಅವರು ಕರ್ನಾಟಕ ಬಿಟ್ಟು ಹೋಗಬೇಕು ಅಂತ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಲಜ್ಜೆಗೆಟ್ಟ ಪಕ್ಷ, ಆ ಪಕ್ಷದಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ, ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಸಂವಿಧಾನದ ವಿರುದ್ಧ ರಾಜ್ಯಪಾಲರು ಹೋದಾಗ ನಾವೇನ್ ಮಾಡ್ಬೇಕು? ಪ್ರತಿಭಟನೆ ಮಾಡಬಾರ್ದಾ? ಯಾರ ಕಣ್ ಮುಂದೆ? ಅಲ್ಲ, ಅದು ಗುಂಡಾಗಿರಿ ಅಂತ ಇವ್ರು 50 ವರ್ಷದಿಂದ ಹೇಳ್ತಾನೆ ಇದ್ದಾರಲ್ಲ. ಇವ್ರ ತರ ನಾವು ಜೈಲ್ಗೆ ಹೋಗಿಲ್ಲ, ತಡಿಪಾರ್ ಆಗಿಲ್ಲ, ವ್ಯಭಿಚಾರದಲ್ಲಿ ಜೈಲ್ಗೆ ಹೋಗಿಲ್ಲ. ಆ ತರ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಪರ್ಮನೆಂಟ್ ನಮ್ಮನ್ನ ಉಮರ್ ಖಾಲಿದ್ ತರ ಜೈಲಿಗೆ ಕಳಿಸ್ಬಿಟ್ಟಿರೋರು. ಆದ್ರಿಂದ ಇವರೇನಾದ್ರು ನಿಜವಾದ ಕರ್ನಾಟಕದ ಜನತೆಯ ಪರ ಇದ್ರೆ ಯಾವುದಾದ್ರೂ ಒಂದೇ ಒಂದು ವಿಚಾರವನ್ನ ಇವ್ರು ಹೇಳಿ, ನಾವು ಇಂಥ ಜಾಗದಲ್ಲಿ ಇದ್ದೀವಿ, ಈ ತರ ಮಾಡಿದ್ವಿ, ಪೋಕ್ಸೋ ಕೇಸ್ನ ಮೇಲೆ ಇದೆ, ತಡಿಪಾರ್ ಕೇಸ್ನ ಮೇಲೆ ಇದೆ, ವ್ಯಭಿಚಾರ ಕೇಸ್ನ ಮೇಲೆ ಇದೆ, ಭ್ರಷ್ಟಾಚಾರದ ಕೇಸ್ ಇದೆ, ತುಂಬ ತುಳುಕ್ತಾ ಇದ್ದಾರೆ ಈ ಎಲ್ಲ ಲಜ್ಜೆಗೆಟ್ಟ ಪಾರ್ಟಿಯವರು. ಇವ್ರು ನಮ್ಮ ಮೇಲೆ ಹೇಳ್ತಾರೆ. ಅದರ ಅರ್ಥ ಅವ್ರಿಗೆ ನಾವು ಹೇಳಿರೋದು ಬಹಳ ನೋವಾಗಿದೆ. ನೋವಾದಾಗ ಬೈಯೋದು ಸಹಜ. ಬೈತಾ ಇದ್ದಾರೆ, ಬೈಕೊಂಡಿರ್ಲಿ, 50 ವರ್ಷದಿಂದ ಬೈತಾ ಇದ್ದಾರೆ, ಇನ್ನೂ ಬೈಕೊಂಡು ಹೋಗ್ಲಿ. ಆದ್ರೆ ಗವರ್ನರ್ ಅವರು ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯಪಾಲರು ಕರ್ನಾಟಕ ಬಿಟ್ಟು ತೊಲಗಲಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಬಿಕೆ ಹರಿಪ್ರಸಾದ್. ನಿನ್ನೆ ನಡೆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ರಾಜ್ಯಪಾಲರು ಕರ್ನಾಟಕವನ್ನ ಬಿಟ್ಟು ತೊಲಗಲಿ, ರಾಜ್ಯಪಾಲರು ರಾಜಭವನದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ, ಅವರು ಕರ್ನಾಟಕ ಬಿಟ್ಟು ಹೋಗಬೇಕು ಅಂತ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಲಜ್ಜೆಗೆಟ್ಟ ಪಕ್ಷ, ಆ ಪಕ್ಷದಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ, ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಸಂವಿಧಾನದ ವಿರುದ್ಧ ರಾಜ್ಯಪಾಲರು ಹೋದಾಗ ನಾವೇನ್ ಮಾಡ್ಬೇಕು? ಪ್ರತಿಭಟನೆ ಮಾಡಬಾರ್ದಾ? ಯಾರ ಕಣ್ ಮುಂದೆ? ಅಲ್ಲ, ಅದು ಗುಂಡಾಗಿರಿ ಅಂತ ಇವ್ರು 50 ವರ್ಷದಿಂದ ಹೇಳ್ತಾನೆ ಇದ್ದಾರಲ್ಲ. ಇವ್ರ ತರ ನಾವು ಜೈಲ್ಗೆ ಹೋಗಿಲ್ಲ, ತಡಿಪಾರ್ ಆಗಿಲ್ಲ, ವ್ಯಭಿಚಾರದಲ್ಲಿ ಜೈಲ್ಗೆ ಹೋಗಿಲ್ಲ. ಆ ತರ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಪರ್ಮನೆಂಟ್ ನಮ್ಮನ್ನ ಉಮರ್ ಖಾಲಿದ್ ತರ ಜೈಲಿಗೆ ಕಳಿಸ್ಬಿಟ್ಟಿರೋರು. ಆದ್ರಿಂದ ಇವರೇನಾದ್ರು ನಿಜವಾದ ಕರ್ನಾಟಕದ ಜನತೆಯ ಪರ ಇದ್ರೆ ಯಾವುದಾದ್ರೂ ಒಂದೇ ಒಂದು ವಿಚಾರವನ್ನ ಇವ್ರು ಹೇಳಿ, ನಾವು ಇಂಥ ಜಾಗದಲ್ಲಿ ಇದ್ದೀವಿ, ಈ ತರ ಮಾಡಿದ್ವಿ, ಪೋಕ್ಸೋ ಕೇಸ್ನ ಮೇಲೆ ಇದೆ, ತಡಿಪಾರ್ ಕೇಸ್ನ ಮೇಲೆ ಇದೆ, ವ್ಯಭಿಚಾರ ಕೇಸ್ನ ಮೇಲೆ ಇದೆ,
ಭ್ರಷ್ಟಾಚಾರದ ಕೇಸ್ ಇದೆ ತುಂಬ ತುಳುಕ್ತಾ ಇದ್ದಾರೆ ಈ ಎಲ್ಲ ಲಜ್ಜೆಗೆಟ್ಟ ಪಾರ್ಟಿಯವರು. ಇವ್ರು ನಮ್ಮ ಮೇಲೆ ಹೇಳ್ತಾರೆ, ಅದ್ರ ಅರ್ಥ ಅವ್ರಿಗೆ ನಾವು ಹೇಳಿರೋದು ಬಹಳ ನೋವಾಗಿದೆ. ನೋವಾದಾಗ ಬೈಯೋದು ಸಹಜ. ಬೈತಾ ಇದ್ದಾರೆ, ಬೈಕೊಂಡಿರ್ಲಿ, 50 ವರ್ಷದಿಂದ ಬೈತಾ ಇದ್ದಾರೆ, ಇನ್ನೂ ಬೈಕೊಂಡು ಹೋಗ್ಲಿ. ಆದ್ರೆ ಗವರ್ನರ್ ಅವರು ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯಪಾಲರು ಕರ್ನಾಟಕ ಬಿಟ್ಟು ತೊಲಗಲಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಬಿಕೆ ಹರಿಪ್ರಸಾದ್. ನಿನ್ನೆ ನಡೆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ರಾಜ್ಯಪಾಲರು ಕರ್ನಾಟಕವನ್ನ ಬಿಟ್ಟು ತೊಲಗಲಿ, ರಾಜ್ಯಪಾಲರು ರಾಜಭವನದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ, ಅವರು ಕರ್ನಾಟಕ ಬಿಟ್ಟು ಹೋಗಬೇಕು ಅಂತ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಲಜ್ಜೆಗೆಟ್ಟ ಪಕ್ಷ, ಆ ಪಕ್ಷದಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ, ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಸಂವಿಧಾನದ ವಿರುದ್ಧ ರಾಜ್ಯಪಾಲರು ಹೋದಾಗ ನಾವೇನ್ ಮಾಡ್ಬೇಕು? ಪ್ರತಿಭಟನೆ ಮಾಡಬಾರ್ದಾ? ಯಾರ ಕಣ್ ಮುಂದೆ? ಅಲ್ಲ, ಅದು ಗುಂಡಾಗಿರಿ ಅಂತ ಇವ್ರು 50 ವರ್ಷದಿಂದ ಹೇಳ್ತಾನೆ ಇದ್ದಾರಲ್ಲ. ಇವ್ರ ತರ ನಾವು ಜೈಲ್ಗೆ ಹೋಗಿಲ್ಲ, ತಡಿಪಾರ್ ಆಗಿಲ್ಲ, ವ್ಯಭಿಚಾರದಲ್ಲಿ ಜೈಲ್ಗೆ ಹೋಗಿಲ್ಲ. ಆ ತರ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಪರ್ಮನೆಂಟ್ ನಮ್ಮನ್ನ ಉಮರ್ ಖಾಲಿದ್ ತರ ಜೈಲಿಗೆ ಕಳಿಸ್ಬಿಟ್ಟಿರೋರು. ಆದ್ರಿಂದ ಇವರೇನಾದ್ರು ನಿಜವಾದ ಕರ್ನಾಟಕದ ಜನತೆಯ ಪರ ಇದ್ರೆ ಯಾವ್ದಾದ್ರು ಒಂದೇ ಒಂದು ವಿಚಾರವನ್ನ ಇವ್ರು ಹೇಳಿ, ನಾವ್ ಇಂಥ ಜಾಗದಲ್ಲಿ ಈ ತರ ಮಾಡಿದ್ವಿ, ಪೋಕ್ಸೋ ಕೇಸ್ನ ಮೇಲೆ ಇದೆ, ತಡಿಪಾರ್ ಕೇಸ್ನ ಮೇಲೆ ಇದೆ, ವ್ಯಭಿಚಾರ ಕೇಸ್ನ ಮೇಲೆ ಇದೆ, ಭ್ರಷ್ಟಾಚಾರದ ಕೇಸ್ ಇದೆ. ತುಂಬ ತುಳುಕ್ತಾ ಇದ್ದಾರೆ ಈ ಎಲ್ಲ ಲಜ್ಜೆಗೆಟ್ಟ ಪಾರ್ಟಿಯವರು. ಇವ್ರು ನಮ್ಮ ಮೇಲೆ ಹೇಳ್ತಾರೆ, ಅದ್ರ ಅರ್ಥ ಅವ್ರಿಗೆ ನಾವು ಹೇಳಿರೋದು ಬಹಳ ನೋವಾಗಿದೆ. ನೋವಾದಾಗ ಬೈಯೋದು ಸಹಜ. ಬೈತಾ ಇದ್ದಾರೆ, ಬೈಕೊಂಡಿರ್ಲಿ, 50 ವರ್ಷದಿಂದ ಬೈತಾ ಇದ್ದಾರೆ, ಇನ್ನೂ ಬೈಕೊಂಡು ಹೋಗ್ಲಿ. ಆದ್ರೆ ಗವರ್ನರ್ ಅವರು ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯಪಾಲರು ಕರ್ನಾಟಕ ಬಿಟ್ಟು ತೊಲಗಲಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಬಿಕೆ ಹರಿಪ್ರಸಾದ್. ನಿನ್ನೆ ನಡೆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ರಾಜ್ಯಪಾಲರು ಕರ್ನಾಟಕವನ್ನ ಬಿಟ್ಟು ತೊಲಗಲಿ, ರಾಜ್ಯಪಾಲರು ರಾಜಭವನದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ, ಅವರು ಕರ್ನಾಟಕ ಬಿಟ್ಟು ಹೋಗಬೇಕು ಅಂತ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಲಜ್ಜೆಗೆಟ್ಟ ಪಕ್ಷ, ಆ ಪಕ್ಷದಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ, ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಸಂವಿಧಾನದ ವಿರುದ್ಧ ರಾಜ್ಯಪಾಲರು ಹೋದಾಗ ನಾವೇನ್ ಮಾಡ್ಬೇಕು? ಪ್ರತಿಭಟನೆ ಮಾಡಬಾರ್ದಾ? ಯಾರ ಕಣ್ ಮುಂದೆ? ಅಲ್ಲ, ಅದು ಗುಂಡಾಗಿರಿ ಅಂತ ಇವ್ರು 50 ವರ್ಷದಿಂದ ಹೇಳ್ತಾನೆ ಇದ್ದಾರಲ್ಲ. ಇವ್ರ ತರ ನಾವು ಜೈಲ್ಗೆ ಹೋಗಿಲ್ಲ, ತಡಿಪಾರ್ ಆಗಿಲ್ಲ, ವ್ಯಭಿಚಾರದಲ್ಲಿ ಜೈಲ್ಗೆ ಹೋಗಿಲ್ಲ. ಆ ತರ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಪರ್ಮನೆಂಟ್ ನಮ್ಮನ್ನ ಉಮರ್ ಖಾಲಿದ್ ತರ ಜೈಲಿಗೆ ಕಳಿಸ್ಬಿಟ್ಟಿರೋರು. ಆದ್ರಿಂದ ಇವರೇನಾದ್ರು ನಿಜವಾದ
ಕರ್ನಾಟಕದ ಜನತೆಯ ಪರ ಇದ್ರೆ ಯಾವ್ದಾದ್ರು ಒಂದೇ ಒಂದು ವಿಚಾರವನ್ನ ಇವ್ರು ಹೇಳಿ, ನಾವು ಇಂಥ ಜಾಗದಲ್ಲಿ ಇದ್ದೀವಿ, ಈ ತರ ಮಾಡಿದ್ವಿ, ಪೋಕ್ಸೋ ಕೇಸ್ನ ಮೇಲೆ ಇದೆ, ತಡಿಪಾರ್ ಕೇಸ್ನ ಮೇಲೆ ಇದೆ, ವ್ಯಭಿಚಾರ ಕೇಸ್ನ ಮೇಲೆ ಇದೆ, ಭ್ರಷ್ಟಾಚಾರದ ಕೇಸ್ ಇದೆ, ತುಂಬ ತುಳುಕ್ತಾ ಇದ್ದಾರೆ ಈ ಎಲ್ಲ ಲಜ್ಜೆಗೆಟ್ಟ ಪಾರ್ಟಿಯವರು. ಇವ್ರು ನಮ್ಮ ಮೇಲೆ ಹೇಳ್ತಾರೆ, ಅದ್ರ ಅರ್ಥ ಅವ್ರಿಗೆ ನಾವು ಹೇಳಿರೋದು ಬಹಳ ನೋವಾಗಿದೆ. ನೋವಾದಾಗ ಬೈಯೋದು ಸಹಜ. ಬೈತಾ ಇದ್ದಾರೆ, ಬೈಕೊಂಡಿರ್ಲಿ, 50 ವರ್ಷದಿಂದ ಬೈತಾ ಇದ್ದಾರೆ, ಇನ್ನೂ ಬೈಕೊಂಡು ಹೋಗ್ಲಿ. ಆದ್ರೆ ಗವರ್ನರ್ ಅವರು ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ದಾರೆ.